ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸರ್ವಶಕ್ತನಾದ ಯೇಸು ಸ್ವಾಮಿ ಈ ದಿನದಲ್ಲಿ ನಮ್ಮ ಜೊತೆಗಾರನಾಗಿರುವಂಥ ದೇವರಾಗಿದ್ದಾನೆ. ಈ ದಿನದಲ್ಲಿ ಪ್ರಿಯರೇ, ನಾನು ಪಾಸ್ಟರ್ ಕುಮಾರ್ ಬಾಂಬೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡಿಕೊಳ್ಳುತ್ತೇನೆ. ದೇವರು ಕೊಟ್ಟದ ಈ ದಿನದಲ್ಲಿ ನಾನು ಒಂದು ಚಿಕ್ಕದಾಗಿ ದೇವರ ಪ್ರೇರಣೆಯಿಂದ ಒಂದು ಚಿಕ್ಕದಾಗಿ ವಾಕ್ಯದ ಮೂಲಕವಾಗಿ ವಿಡಿಯೋವನ್ನು ಮಾಡಿಕೊಂಡು ನಿಮಗೆಲ್ಲರಿಗೂ ದೇವರ ವಾಕ್ಯ, ದೇವರ ಆಶೀರ್ವಾದವನ್ನು ನಿಮಗೆ ತಲುಪಲಿ ಅಂತ ನಾನು ಈ ದಿನದಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ದೇವರ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆ ಮೂಲಕವಾಗಿ ಈ ವಾಕ್ಯಗಳನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕಣ್ಣುಗಳು ಮುಚ್ಚೋಣ. ನಮ್ಮನ್ನು ಅತಿಶಯ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರ ಯೇಸು ಸ್ವಾಮಿ, ಈ ದಿನದಲ್ಲಿ ಕರ್ತನೆ, ನೀನು ಕೊಟ್ಟದ ಅಮೂಲ್ಯವಾದ, ಪವಿತ್ರವಾದ, ಪರಿಶುದ್ಧವಾದ ಈ ವಾಕ್ಯಗಳಿಂದ ನಮ್ಮ ಸಂಗಡ ಮಾತಾಡು, ಆಶೀರ್ವದಿಸು, ಬಲಪಡಿಸು, ನಿನ್ನ ಮಹಿಮೆಯಿಂದ ತುಂಬಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ಪ್ರಿಯರೇ, ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ, ಯೇಸುವಿನ ನಾಮದಲ್ಲಿ ನಂಬಿಕೆಯನ್ನು ಇಡುವಾಗ, ದೇವರು ನಮಗೆ ಕೊಡುವ ಆಶೀರ್ವಾದವು ಅದ್ಭುತವಾದ ಆಶೀರ್ವಾದ ಆಗಿದೆ. ಅದು ಯಾವ ರೀತಿಯಲ್ಲಿ ನಾವು ಆತನ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಆತನಲ್ಲಿ ನಂಬಿಕೆಯನ್ನು ಇಡಬೇಕಂತ ನಾವು ನೋಡ್ತೇವೆ. ಆದರೆ ಕೀರ್ತನೆ 62 ಅದರ 8ನೇ ವಾಕ್ಯದಲ್ಲಿ ದೇವರ ವಾಕ್ಯವು ಈ ಥರ ಹೇಳ್ತಾ ಇದೆ. ನೋಡ್ರಿ, ಏನಂತ? ಜನರೇ ಯಾವಾಗಲೂ ಆತನನ್ನೇ ನಂಬಿರಿ. ಜನರೇ ಅಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದೀನಿ, ಇಡೀ ಭೂಲೋಕದಲ್ಲಿ ವಾಸಿಸುವ ಜನರೇ ಆತನನ್ನು ನಂಬಿರಿ. ಈ ಭೂಲೋಕದಲ್ಲಿ ಎಷ್ಟೋ ಜನ, ಅವ್ರು ಯಾವುದೇ ಕಾಸ್ಟ್ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ, ಅವ್ರು ಸಣ್ಣವರಿರಲಿ, ಗಿಡ್ಡವರು ಇರಲಿ, ಊದಿಲ್ಲದವರು ಇರಲಿ, ಯಾವುದೇ ಚಿಕ್ಕವರಿರಲಿ, ದೊಡ್ಡವರಿರಲಿ, ಎಲ್ಲರಿಗೂ ದೇವರು ಹೇಳ್ತಾ ಇದ್ದಾನೆ, ಜನರೇ ಆತನನ್ನು ಯಾವಾಗಲೂ ನಂಬಿರಿ. ಹಲ್ಲೆಲೂಯಾ. ಜನರೇ ಯಾವಾಗಲೂ ಆತನನ್ನೇ ನಂಬಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಮುಂದೆ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಹಲ್ಲೆಲೂಯಾ. ದಾವೀದನು ತನ್ನ ಹೃದಯ ದೇವರ ಮುಂದೆ ಬಿಚ್ಚಿದ. ಶತ್ರುಗಳಿಂದ ಬಿಡುಗಡೆ ಕೊಡಲಿಕ್ಕೆ ದಾವೀದನು ದೇವರ ಮುಂದೆ ಪ್ರಾರ್ಥನೆ ಮೂಲಕವಾಗಿ ಆತನು ತನ್ನ ಹೃದಯವನ್ನು ಬಿಚ್ಚಿದ. ಅರಸನಾದ ಹಿಜ್ಕೀಯ, ಆತನನ್ನು ತನ್ನ ಒಂದು ಮರಣದ ವಿಷಯವನ್ನು ನೆನೆಸಿಕೊಂಡು ಆತನ ಸನ್ನಿಧಾನದಲ್ಲಿ ಬಂದು ಆತನ ಹೃದಯವನ್ನು ಬಿಚ್ಚಿ ಆತನನ್ನು ಏನು ಮಾಡಿದ? ದೇವರ ಸನ್ನಿಧಾನಕ್ಕೆ ಬಂದಿದ್ದ. ಹನ್ನಾಳು, ಆಕೆ ಗರ್ಭವತಿ ಆಗ್ತಾ ಇರಲಿಲ್ಲ, ಅಂದರೆ ಆಕೆಗೆ ಮಕ್ಕಳೇ ಇರಲಿಲ್ಲ. ಆದರೆ ಹೃದಯವನ್ನು ಬಿಚ್ಚಿ ದೇವರ ಕಡೆಗೆ ಬಂದಳು, ದೇವರ ಆಲಯ ಕಡೆಗೆ ಬಂದಳು. ಇವು 3 ಜನ ಹೃದಯವನ್ನು ಬಿಚ್ಚಿ ದೇವರ ಕಡೆಗೆ, ದೇವರನ್ನು ನಂಬಿಕೊಂಡು ಜೀವಿಸುವಾಗ ದೇವರು ಅವರಿಗೆ ಒಂದು ಅದ್ಭುತವಾದ ಆಶೀರ್ವಾದವನ್ನು ದಯಪಾಲಿಸಿದ. ಅರಸನಾದ ಹಿಜ್ಕೀಯಗೆ ಮರಣವನ್ನು ತಪ್ಪಿಸಿದ ದೇವರು. ಯಾಕೆ? ಆತನನ್ನು ಹೃದಯವನ್ನು ಬಿಚ್ಚಿ ಆತನ ನಾಮದಲ್ಲಿ ನಂಬಿಕೆಯನ್ನು ಇಟ್ಟ. ಹನ್ನಾಳ ಪ್ರಾರ್ಥನೆಯನ್ನು ಕೇಳಿ ದೇವರು ಆಕೆಗೆ ಸಮುವೇಲ್ ಅಂತ ಬಾಲಕನನ್ನು ದಯಪಾಲಿಸಿದ. ಕಾರಣ ಏನಂದರೆ, ಹೃದಯವನ್ನು ಬಿಚ್ಚಿ ದೇವರ ಮುಂದೆ ಎಲ್ಲ ಕಷ್ಟವನ್ನು ಹೇಳಿಕೊಂಡಿದ್ದಳು. ದಾವೀದನಿಗೆ ದೇವರು ಎಲ್ಲ ಶತ್ರುಗಳಿಂದ ಬಿಡುಗಡೆ ಕೊಟ್ಟ. ಜಯಶಾಲಿಯಾದ ದಾವೀದ. ಯಾಕೆ? ಕಾರಣ ಏನಂದರೆ, ಹೃದಯವನ್ನು ಬಿಚ್ಚಿ ದೇವರ ಸಮ್ಮುಖದಲ್ಲಿ ತನ್ನ ಎಲ್ಲ ಪಾಪಗಳು, ಅಪರಾಧಗಳು, ತನ್ನೆಲ್ಲ ಅಗತ್ಯಗಳನ್ನು ದೇವರ ಮುಂದೆ ಅವರು ಏನು ಮಾಡಿದರು? ದಾವೀದನು ಕೂಡ ಸಮರ್ಪಣೆ ಮಾಡಿದ. ಹಲ್ಲೆಲೂಯಾ. ಇವರು 3 ಜನ ತನ್ನನ್ನು ಅವರು ಏನು ಮಾಡಿದರು ಅಂದರೆ ಸಮರ್ಪಣೆ ಮಾಡಿದರು. ಅದಕ್ಕಾಗಿ ದೇವರು ಅವರನ್ನು ಆಶೀರ್ವಾದ ಮಾಡಿದ, ಗುಣವನ್ನು ಪಡಿಸಿದ. ಹಲ್ಲೆಲೂಯಾ. ಈ 3 ಜನ ಆಶೀರ್ವಾದವನ್ನು ಹೊಂದಿದರು ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತೇವೆ. ಅದೇ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಏನಂತ ನೋಡ್ರಿ? ನರರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ, ಅವರೆಲ್ಲರನ್ನು ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು. ಹಲ್ಲೆಲೂಯಾ. 10ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಏನಂತ ನೋಡ್ರಿ? ಅನ್ಯಾಯದಿಂದ ಸಂಪಾದಿಸಿದ್ದನ್ನು ಮೆಚ್ಚಬೇಡಿರಿ. ಹಲ್ಲೆಲೂಯಾ. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ. ಏನಂದ್ರೆ, ಅನ್ಯಾಯದಿಂದ ಸಂಪಾದಿಸಿದ ಧನವನ್ನು ಮೆಚ್ಚಬೇಡರಿ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮುಂದೆ, ಸುಲಿಗೆಯಿಂದ ಗಳಿಸಿದ ಅಂದ್ರೆ ಸುಳ್ಳು ಹೇಳಿ, ಕೊಲೆಯನ್ನು ಮಾಡಿ, ದರೋಡೆಯನ್ನು ಮಾಡಿ,
ತುಡುಗವನ್ನು ಮಾಡಿ ಅವನು ಹೊಟ್ಟೆ ಉರಿಸಿ ಇನ್ನೂ ಹಣವನ್ನು ಪಡ್ಕೊಂಡ್ರೆ ಅದು ದೇವರ ವಿರುದ್ಧವಾಗಿ ಮಾಡುವ ಕಾರ್ಯಗಳು ಇವೆಲ್ಲ. ಮುಂದೆ ಹೆಚ್ಚಿದ ಆಸ್ತಿಯನ್ನು ಹಾಂ ಮನಸ್ಸಿಡಬೇಡಿ. ಹಾಲೆಲೂಯ. ಅಂದರೆ ಈ ಸುಳ್ಳಿನಿಂದ ಅಥವಾ ಅನ್ಯಾಯದಿಂದ ಅಥವಾ ಮತ್ತು ಇನ್ನೊಬ್ಬರನ್ನ ಕೊಂದು ನಾವು ಹಣವನ್ನು ಏನು ಸಂಪಾದನೆ ಮಾಡುತ್ತವಲ್ಲ ಅದರ ಮೇಲೆ ನೀವು ಭರವಸೆ ಇಡಲಾಕೆ ಹೋಗಬೇಡ್ರಿ. ಅದು ದೇವರಿಗೆ ಮೆಚ್ಚುಗೆ ಆದಂಥ ಹಣ ಅಲ್ಲ. ಇದರಿಂದ ನೀವು ಶ್ರೀಮಂತರಾಗೋದಿಲ್ಲ, ಇನ್ನೂ ನೀವು ಬಡತನ ಆಗ್ತೀರಿ. ಅಲ್ಲೆಲ್ಲೂ ಯಾಕಂದರೆ ದೇವರಿಗೆ ಮೆಚ್ಚುವ ಯಾವ ಕಾರ್ಯ ಅಂದರೆ ದುಡೀರಿ, ಬಿಸ್ನೆಸ್ ಮಾಡಿರಿ, ವ್ಯಾಪಾರ ಮಾಡಿರಿ, ದೇವರಲ್ಲಿ ನೆಲೆಗೊಂದಿರಿ, ದೇವರಲ್ಲಿ ಬಲ ಹೊಂದಿರಿ, ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ಉಪವಾಸ ಮಾಡಿರಿ, ಗೋಳಾಡ್ರಿ, ದೇವರಲ್ಲಿ ಭಯಪಡ್ರಿ. ಆವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಹಣ ಸಂಪತ್ತಿಗಳನ್ನು ದೇವರು ಅಭಿವೃದ್ಧಿಪಡಿಸ್ತಾನೆ. ನಿಮ್ಮ ಕೆಲಸ ಕಾರ್ಯಗಳನ್ನು ದೇವರು ಅಭಿವೃದ್ಧಿಪಡಿಸ್ತಾನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಈ ವಾಕ್ಯಗಳನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಸ್ವಾಮಿ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಈಗ ಈ ದಿನದಲ್ಲಿ ಈ ವಾಕ್ಯವನ್ನು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳು ನಿಮಗೆ ಇಷ್ಟ ಅಂದರೆ ಒಂದು ವೇಳೆ ದೇವರು ನಿಮ್ಮ ಪ್ರೇರಣೆ ಕೊಟ್ಟಿದ್ದರೆ ಈ ವಿಡಿಯೋ ಮತ್ತು ಈ ವಾಕ್ಯಗಳನ್ನು ಮುಂದೆ ನೀವು ಶೇರ್ ಮಾಡಿರಿ. ಕರ್ತನಾದ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮತ್ತೊಂದು ಸಾರಿ ನಾವು ನಿಮ್ಮ ಮಧ್ಯದಲ್ಲಿ ಬರ್ತೇವೆ. ಹೊಸ ಹೊಸ ವಾಕ್ಯಗಳನ್ನು ದೇವರ ಪ್ರೇರಣೆಯ ಮೂಲಕವಾಗಿ ಹೊಸ ಹೊಸ ವಾಕ್ಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇವೆ. ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್. ಆಮೇನ್. ಯೇಸು ಮಸೀಹಿ ಜೈ. ಆಮೇನ್.